ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಬೆದರಿಕೆ ಹಾಕಿದ್ದಾರೆ ಅಂತ ತನಿಖೆಯನ್ನ ಮಾಡ್ತೀವಿ ನಾವು. ಸಚಿವರಿಗೆ ಬೆದರಿಕೆ ಮಾಡೋದು ಅಂತ ಹೇಳಿದ್ರೆ ಅದೇನ್ ಸುಮ್ಮನೆ ವಿಚಾರನಾ, ಸಣ್ಣ ವಿಚಾರನಾ? ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿರೋ ವಿಚಾರವನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಎಲ್ಲ ಮಾತಾಡಿದ್ರು, ಕಾರ್ಯಚಟುವಟಿಕೆ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕು, ಅವಕಾಶ ಕೊಡಬಾರದು ಸಾರ್ವಜನಿಕ ಸ್ಥಳಗಳಲ್ಲಿ ಮೆರವಣಿಗೆ ಮಾಡೋದಕ್ಕೆ, ಪಥಸಂಚಲನಕ್ಕೆ ಅನ್ನೋದೆಲ್ಲವೂ ಕೂಡ ಹೇಳಿದಾಗ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸಹಜವಾಗಿ ಆರ್ಎಸ್ಎಸ್ನ ಯಾರೋ ಬೆದರಿಕೆ ಹಾಕಿದ್ರು ಅನ್ನೋದು ಅವರ ಆರೋಪ ಆಗಿದೆ. ಹೀಗಾಗಿ ಹೋಮ್ ಮಿನಿಸ್ಟರ್ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ನಾವು ಅದನ್ನ ಮಾಡಲೇಬೇಕಾಗ್ತದೆ. ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆಗಳು ಬಂದವು. ಅವೆಲ್ಲ ಹೊರದೇಶದಿಂದ ಬಂದವು. IP ಅಡ್ರೆಸ್ಗಳೆಲ್ಲ ಹುಡುಕಿದ್ರೆ ಅವೆಲ್ಲ ಹೊರದೇಶದಲ್ಲಿ ಬರುತ್ತೆ. ಆತರ ಎಲ್ಲಿ ಬಂದಿದೆ ನಾವು ವಿಚಾರ ಮಾಡ್ತೀವಿ. ಇನ್ ಇಂಡಿಯಾ ಇದ್ರೆ ನೋ ಪ್ರಾಬ್ಲಮ್, ವಿಲ್ ಡೆಫಿನೆಟ್ಲಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಂತ ಬೆದರಿಕೆ ಹಾಕಿದ್ದಾರಂತೆ, ಜೊತೆಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ದಾರೆ? ಅಭಿಷೇಕ್, ರಂಜಿತ್, ಮೊದಲನೇದಾಗಿ ರಾಜ್ಯ ಮಾತ್ರ ಅಲ್ಲ, RSS ಅನ್ನೋ ಒಂದು ಸಂಘಟನೆ ಅಥವಾ ಸಂಘವನ್ನ ಇಡೀ ದೇಶದಿಂದ ಅಳಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಕರೆ ಕೊಟ್ಟಿರೋ ಹಿನ್ನೆಲೆ ಒಂದಿಷ್ಟು ಬೆಳವಣಿಗೆಗಳಂತೂ ಖಂಡಿತ ಆಗಿರುವಂತದ್ದು. ಕೇವಲ ರಾಜ್ಯ ಅಲ್ಲ, ಕೇವಲ ನಗರವಲ್ಲ, ಬೇರೆ ರಾಜ್ಯಗಳಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆರವರ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸಲಾಗಿರುವಂತದ್ದು. ಇವತ್ತು ಬೆಳಿಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಿಯಾಂಕ್ ಖರ್ಗೆರವರೇ ಒಂದು ವಿಡಿಯೋ ಅಥವಾ ಆಡಿಯೋನ ಹಾಕಿದ್ದಾರೆ. ಅದರಲ್ಲಿ ಅಶ್ಲೀಲ ಪದಗಳಿಂದ ಕೇವಲ ಪ್ರಿಯಾಂಕ್ ಖರ್ಗೆ ಅಲ್ಲ, ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಸ್ಥರನ್ನು ಕೂಡ ಬೈಯುವಂತ ಒಂದು ಅಶ್ಲೀಲ ಪದಗಳನ್ನು ಬಳಸಿರುವಂತ ವಿಡಿಯೋ ಆಗಿರುವಂತದ್ದು. ಅದರಲ್ಲಿ ಆ ಕರೆ ಮಾಡಿದಂತ ವ್ಯಕ್ತಿಯ ನಂಬರ್ ಅನ್ನ ಮರೆಮಾಚಿ ಅಪ್ಲೋಡ್ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇದೆ, ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ, ಜಗಳ ಮಾಡುವಂತ ಸಾಧ್ಯತೆ ಇದೆ, ಅದರ ಜೊತೆಗೆ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ ಅಂತ ಅವರ ಖಾಸಗಿ ನಿವಾಸ ಸದಾಶಿವನಗರದಲ್ಲಿ ಯಾವುದಿದೆ ಆ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ಗಳಲ್ಲಿ, ಅಂದ್ರೆ CV ರಾಮನ್ ಇನ್ಸ್ಟಿಟ್ಯೂಟ್ನ ಒಂದು ಗೋಡೆ ಬಳಿ ಒಂದು ಎಂಟ್ರಿ ಎಕ್ಸಿಟ್ ಇದ್ರೆ, ಮತ್ತೊಂದು ಸದಾಶಿವನಗರ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಇರುವಂತಹ ಮತ್ತೊಂದು ಎಂಟ್ರಿ ಎಕ್ಸಿಟ್ ಇರುವಂತದ್ದು ಗೃಹ ಸಚಿವ ಪರಮೇಶ್ವರ್ ಅವರ ಮನೆಯಿಂದ ಬರುವಂತ ದಾರಿಯಲ್ಲೂ ಕೂಡ, ಅಂದ್ರೆ ಈ 4 ರಿಂದ 5 ಜಂಕ್ಷನ್ಗಳಲ್ಲಿ ಮಫ್ತಿ ಸೇರಿದಂತೆ ಲಾ ಅಂಡ್ ಆರ್ಡರ್ನಲ್ಲಿ ಇರುವಂತಹ 20ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಮೊದಲನೇ ದೃಶ್ಯ ಆಗುತ್ತೆ. ಸಾಮಾನ್ಯವಾಗಿ ಸಚಿವರ ಮನೆ ಅಂದಾಗ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ನಲ್ಲಿ ಒಂದೊಂದು ಬ್ಯಾರಿಕೇಡ್ಗಳಿರುವುದನ್ನು ನೋಡಿರ್ತೇವೆ. ಆದರೆ ಇವತ್ತು ಈ ಸದ್ಯ ಮಟ್ಟಿಗೆ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿರುವಂತದ್ದು. ಮತ್ತೊಂದು ಕಡೆ ಈ ಪ್ರಮುಖವಾಗಿ ನಿವಾಸಿಗಳನ್ನ ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿಗಳು ಕೂಡ ಈ ರಸ್ತೆಗೆ ಬರಬಾರದು ಅಂತ ಮುಂಜಾಗ್ರತಾ ಕ್ರಮವನ್ನು ಒಂದು ಕಡೆ ವಹಿಸಿರುವಂತದ್ದು. ಅದಷ್ಟು ಅಲ್ಲದೆ ಅಭಿಷೇಕ್, ಟೆಕ್ನಿಕಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಅಭಿಷೇಕ್, ಆಡಿಯೋ ಸಮಸ್ಯೆ ಇರೋದ್ರಿಂದಾಗಿ ನೋಡಿ, ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಡಿದಂತ ಮಾತು, ಈಗ ಅವರಿಗೆ ಕೆಲವು ಬೆದರಿಕೆ ಕರೆಗಳು ಬಂದಿದೆ ಅಂತ ಹೇಳಿ ಅವರು ಆ ಫೋನ್ ನಂಬರ್ನೆಲ್ಲ ತೋರಿಸಿದಾಗ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಬ್ಬರು ಸಚಿವರಿಗೆ ಈ ರೀತಿ ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ, ಗಂಭೀರವಾಗಿ ಪರಿಗಣಿಸಿದ್ದೇವೆ. ಅವರು ಏನೇ ಹೇಳಿದ್ರು ಕೂಡ ಅವರ ಅಭಿಪ್ರಾಯವನ್ನ ಅವರು ಹೇಳಿದ್ದಾರೆ. ಆದರೆ ಸರ್ಕಾರ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಹೀಗಾದಾಗ ಅವರಿಗೆ ಬೆದರಿಕೆ ಹಾಕೋದೆಲ್ಲ ಸರಿಯಲ್ಲ, ನಾವು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ, ಸೂಕ್ತ ರೀತಿಯಲ್ಲಿ ತನಿಖೆ ಆಗತ್ತೆ, ಅದು ಯಾರು ಏನು ಎತ್ತ ಅನ್ನೋದನ್ನ ನಾವು ತನಿಖೆ ಮಾಡಿ ಪತ್ತೆ ಹಚ್ತೀವಿ ಅಂತೇಳಿ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಒಟ್ಟಾರೆ ಈಗ RSS ಅನ್ನ ಹದ್ದುಬಸ್ತಿನಲ್ಲಿಡಬೇಕು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಏನು ಮಾತಾಗಿದೆ.
ಈ ಸಂಬಂಧ ರಾಜ್ಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆ ಪಥಸಂಚಲನ ರಾಜ್ಯದ ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ಪಥಸಂಚಲನವನ್ನ ಮೊನ್ನೆ ಮಾಡಿದ್ರು. ಅದಾದ ನಂತರ ಆರ್ಎಸ್ಎಸ್ ಬಗ್ಗೆ ಕಡಿವಾಣ ಹಾಕಬೇಕು ಅನ್ನುವಂತ ಮಾತುಗಳೆಲ್ಲವೂ ಕೂಡ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕೆಲ ನಾಯಕರುಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಅಗೇನ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಪ್ರಿಯಾಂಕ್ ಖರ್ಗೆ ಅವರು? ಈ ಸಂಬಂಧ ಏನಾದರೂ ಪ್ರಾಥಮಿಕವಾಗಿ ಮಾಹಿತಿಯನ್ನೇನಾದರೂ ಕಲೆ ಹಾಕಿದ್ದಾರಾ ಅವರಿಗೆ ಬೆದರಿಕೆ ಬಂದ ವಿಚಾರದ ಬಗ್ಗೆ? ಅಭಿಷೇಕ್, ಸದ್ಯದ ಮಟ್ಟಿಗೆ ರಂಜಿತ್ ಗೃಹ ಸಚಿವರನ್ನ ಮಾಧ್ಯಮ ಪ್ರತಿನಿಧಿಗಳು ಮಾತನಾಡಿಸಿದಂತ ಸಂದರ್ಭದಲ್ಲಿ ಬೆದರಿಕೆ ಕರೆಯ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಜೊತೆ ಮಾತನಾಡ್ತೇನೆ, ಮಾಹಿತಿಯನ್ನು ತೆಗೆದುಕೊಳ್ತೇನೆ ಅಂತ ತಿಳಿಸಲಾಗಿರುವಂತದ್ದು. ಮತ್ತೊಂದು ಕಡೆಗೆ ಇಂಥ ಪ್ರಕರಣಗಳಲ್ಲಿ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಹೋಗಿ ದೂರು ಕೊಡಬೇಕು ಅನ್ನೋದಕ್ಕಿಂತ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಹಾಗೂ ಆಡಿಯೋ ತುಣುಕನ್ನ ಅವರ ಅಧಿಕೃತ ಖಾತೆಯಲ್ಲಿ ಹಾಕಿರೋದ್ರಿಂದ ಇದನ್ನ ಸುಮೋಟೋ ಕೇಸ್ ಆಗಿ ಕೂಡ ಪೊಲೀಸರು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಮೊದಲೇ ಮುಂಜಾಗ್ರತೆ ಬೇಕು ಅನ್ನೋ ಕಾರಣದಿಂದಾಗಿ ಈಗಾಗಲೇ ದೃಶ್ಯದಲ್ಲಿ ನಾವು ತೋರಿಸ್ತಿರುವಂತೆ ಪ್ರತಿಯೊಂದು ಜಂಕ್ಷನ್ ನಲ್ಲಿಯೂ ಪೊಲೀಸರ ನಿಯೋಜನೆ ಆಗಿರುವಂತದ್ದು, ಹೊಯ್ಸಳ ನಿಯೋಜನೆ ಆಗಿರುವಂತದ್ದು, ಕಳೆದ ಅನೇಕ ನಿಮಿಷಗಳಿಂದ ಚೀತಾ ಆಗಾಗ ರೌಂಡ್ ಮಾಡ್ತಾ ಇರುವಂತದ್ದು, ಕೇವಲ ಕಣ್ಣಿಗೆ ಕಾಣುವಂತ ಸ್ಥಳದಲ್ಲಿ ಮಾತ್ರ ಅಲ್ಲ, ಈ ಒಂದು ಮನೆಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟು ಪಾಯಿಂಟ್ಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಯಾರೆಲ್ಲ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅವರನ್ನ ರಸ್ತೆಗೆ ಬರೋದಕ್ಕೆ ಅವಕಾಶವನ್ನ ನೀಡದೇ ಇರುವಂತದ್ದು. ಇವಿಷ್ಟು ಮೊದಲನೇ ಹಂತ ಆಗುತ್ತೆ. ಇದಾದ ನಂತರ ಸ್ವತಃ ಪ್ರಿಯಾಂಕ್ ಖರ್ಗೆರವರೇ ಒಂದು ದೂರನ್ನ ನೀಡಬೇಕಾಗತ್ತೆ, ಅಥವಾ ಅವರು ಪೊಲೀಸ್ ಇಲಾಖೆ ಆಗಿರ್ಬೋದು, ರಾಜ್ಯ ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಕೊಟ್ಟ ನಂತರ ಸುಮೋಟೋ ಪ್ರಕರಣವನ್ನು ದಾಖಲಿಸಬಹುದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅವರು ತೋರಿಸಿರುವಂತ ನಂಬರ್ ಅನ್ನ ಖುದ್ದು ಕಮಿಷನರ್ ಆಫ್ ಪೊಲೀಸ್ಗೆ ಕೊಡಬಹುದು, ಡಿಜಿಐಜಿಪಿಗೆ ಕೊಡಬಹುದು, ಅಥವಾ ಸ್ಥಳೀಯ ಸ್ಟೇಷನ್ಗೆ ಕೊಟ್ಟು ಈ ಒಂದು ಮಾಹಿತಿ ಅಥವಾ ಈ ಒಂದು ನಂಬರ್ನಿಂದ ನನಗೆ ಅಶ್ಲೀಲ ಪದಗಳನ್ನು ಬಳಸಿ ಬಯಲಾಗಿದೆ ಅನ್ನೊಂದು ದೂರನ್ನ ನೀಡಿದಂತ ಸಂದರ್ಭದಲ್ಲಿ ವಿಚಾರಣೆ ಖಂಡಿತವಾಗಿಯೂ ಮುಂದುವರಿಯುತ್ತೆ. ಆದ್ರೆ ಅದಕ್ಕೂ ಮೊದಲು ಈ ಒಂದು ರಸ್ತೆಗೆ ಯಾವ ಆರ್ಎಸ್ಎಸ್ ಕಾರ್ಯಕರ್ತರು ಬರಬಾರದು, ಬಿಜೆಪಿ ಕಾರ್ಯಕರ್ತರು ಬರಬಾರದು, ಹಿಂದೂ ಪರ ಕಾರ್ಯಕರ್ತರು ಬಂದು ಮನೆಯ ಮುಂದೆ ಗೇರಾವ್ ಹಾಕುವಂತ ಅಥವಾ ಇಲ್ಲಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿರೋದ್ರಿಂದ ಈ ಸದ್ಯ ಮಟ್ಟಿಗೆ ಪೊಲೀಸರು ತೆಗೆದುಕೊಂಡಿರುವಂತ ಕ್ರಮವನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಈಗಾಗಲೇ ನಾನು ಹೇಳಿದಂತೆ ಪ್ರತಿ 2 ರಿಂದ 3 ನಿಮಿಷಕ್ಕೊಮ್ಮೆ ಚೀತಾ ಬರ್ತಿದೆ ಅಂದ್ರೆ ಈಗ ಈ ಒಂದು ರಸ್ತೆಯ ಕೊನೆಯಲ್ಲಿ ಮತ್ತೊಮ್ಮೆ ಬಂದಿರುವಂತದ್ದು. ಪೊಲೀಸರು ಕೂಡ ಇಲ್ಲಿ ಮುಂಜಾಗ್ರತೆಯನ್ನು ವಹಿಸಿರುವಂತದ್ದು. ಸಾಮಾನ್ಯವಾಗಿ ಇಲ್ಲಿ ಸಿಸಿಟಿವಿ ಕಾರ್ಯ ಪ್ರವೃತ್ತವಾಗಿರುತ್ತೆ. ಇವತ್ತು ಹೆಚ್ಚಿನ ಒಂದು ಜಾಗೃತೆಯನ್ನ ಸಿಸಿಟಿವಿಯಲ್ಲೂ ಕೂಡ ವಹಿಸಿರುವಂತದ್ದು. ಇದರಿಂದ ಕೇವಲ 2 ರಿಂದ 3 ರಸ್ತೆಗಳ ಎಡಭಾಗಕ್ಕೆ ಗೃಹ ಸಚಿವರ ಮನೆ ಇದ್ರೂ ಕೂಡ ಎಲ್ಲಿಯೂ ಸಮಸ್ಯೆ ಆಗಬಾರದು, ಯಾವ ಸಚಿವರಿಗೂ ಸಮಸ್ಯೆ ಆಗಬಾರದು. ಅದರಲ್ಲೂ ಕೂಡ ಇಲ್ಲಿರುವಂತಹ ಸಾರ್ವಜನಿಕರಿಗೆ, ನಿವಾಸಿಗಳಿಗೆ ಕಿರಿಕಿರಿ ಆಗದಂತ ರೀತಿಯಲ್ಲಿ ಪೊಲೀಸರು ಭದ್ರತೆಯನ್ನು ಕೊಟ್ಟಿರೋದು ನಾವೀಗ ನೋಡ್ತಾ ಇರುವಂತದ್ದು. ಖಂಡಿತವಾಗಿಯೂ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ರಾಷ್ಟ್ರದಲ್ಲಿ ಸಂಚಲನವನ್ನ ಉಂಟು ಮಾಡಿರುವಂತದ್ದು. ಯಾಕೆಂದ್ರೆ 100 ವರ್ಷಗಳ ಇತಿಹಾಸ ಇರುವಂತ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಇನ್ನೊಂದಿಷ್ಟು ಶಾಸಕರು ತಾಲಿಬಾನ್ಗೆ ಹೋಲಿಸಿದ್ರು. ಇವಿಷ್ಟನ್ನ ನೋಡಿದಾಗ ಖಂಡಿತವಾಗಿಯೂ ಕಾಂಗ್ರೆಸ್ ಹಾಗೂ ಬಿಜೆಪಿಯ ತತ್ವಗಳ ವಿಚಾರವಾಗಿ ನಡೀತಾ ಇರುವಂತ, ಹಿಂದುತ್ವದ ವಿಚಾರವಾಗಿ ನಡೀತಾ ಇರುವಂತ ನೇರವಾದ ಹೊಡೆದಾಟ ಇದು ಮುಂದೊಂದು ದಿನ ಆಗಬಹುದು ಅನ್ನೋದು ನಿರೀಕ್ಷೆ ಇರೋದ್ರಿಂದ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಅದರಲ್ಲೂ ಕೂಡ ಶಾಖೆಗಳನ್ನ ನಡೆಸೋದ್ರ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರಿ ಗ್ರೌಂಡ್ಗಳಲ್ಲಿ, ಕಾಲೇಜಿನ ಗ್ರೌಂಡ್ಗಳಲ್ಲಿ ನಡೆಸಬಾರದು ಅಂತ ಮನವಿ ಮಾಡೋದ್ರಿಂದ ಇದು ಯಾವ ಹಂತ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಬೆದರಿಕೆ ಹಾಕಿದ್ದಾರೆ ಅಂತ ತನಿಖೆಯನ್ನ ಮಾಡ್ತೀವಿ ನಾವು. ಸಚಿವರಿಗೆ ಬೆದರಿಕೆ ಮಾಡೋದು ಅಂತ ಹೇಳಿದ್ರೆ ಅದೇನ್ ಸುಮ್ಮನೆ ವಿಚಾರನಾ, ಸಣ್ಣ ವಿಚಾರನಾ? ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿರೋ ವಿಚಾರವನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಎಲ್ಲ ಮಾತಾಡಿದ್ರು, ಕಾರ್ಯಚಟುವಟಿಕೆ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕು, ಅವಕಾಶ ಕೊಡಬಾರದು ಸಾರ್ವಜನಿಕ ಸ್ಥಳಗಳಲ್ಲಿ ಮೆರವಣಿಗೆ ಮಾಡೋದಕ್ಕೆ, ಪಥಸಂಚಲನಕ್ಕೆ ಅನ್ನೋದೆಲ್ಲವೂ ಕೂಡ ಹೇಳಿದಾಗ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸಹಜವಾಗಿ ಆರ್ಎಸ್ಎಸ್ನ ಯಾರೋ ಬೆದರಿಕೆ ಹಾಕಿದ್ರು ಅನ್ನೋದು ಅವರ ಆರೋಪ ಆಗಿದೆ. ಹೀಗಾಗಿ ಹೋಮ್ ಮಿನಿಸ್ಟರ್ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವರ
ಅವರ ಅಭಿಪ್ರಾಯ ಹೇಳಿರ್ಬೋದು, ಆದ್ರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ನಾವು ಅದನ್ನ ಮಾಡಲೇಬೇಕಾಗ್ತದೆ. ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ ಬಾಂಬ್ ಇಟ್ಟಿದೀವಿ ಅಂತ ಹೇಳಿ ಬೆದರಿಕೆಗಳು ಬಂದವು. ಅವೆಲ್ಲ ಹೊರದೇಶದಿಂದ ಬಂದವು. IP ಅಡ್ರೆಸ್ಗಳೆಲ್ಲ ಹುಡುಕಿದ್ರೆ ಅವೆಲ್ಲ ಹೊರದೇಶದಲ್ಲಿ ಬರುತ್ತೆ. ಆತರ ಎಲ್ಲಿ ಬಂದಿದೆ ನಾವು ವಿಚಾರ ಮಾಡ್ತೀವಿ. ಇದಿನ್ ಇಂಡಿಯಾ ಇದ್ರೆ ನೋ ಪ್ರಾಬ್ಲಮ್, ವಿಲ್ ಡೆಫಿನೆಟ್ಲಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಂತ ಬೆದರಿಕೆ ಹಾಕಿದ್ದಾರಂತೆ, ಜೊತೆಗೆ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ದಾರೆ? ಅಭಿಷೇಕ್, ರಂಜಿತ್, ಮೊದಲನೇದಾಗಿ ರಾಜ್ಯ ಮಾತ್ರ ಅಲ್ಲ, RSS ಅನ್ನೋ ಒಂದು ಸಂಘಟನೆ ಅಥವಾ ಸಂಘವನ್ನ ಇಡೀ ದೇಶದಿಂದ ಅಳಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಕರೆ ಕೊಟ್ಟಿರೋ ಹಿನ್ನೆಲೆ ಒಂದಿಷ್ಟು ಬೆಳವಣಿಗೆಗಳಂತೂ ಖಂಡಿತ ಆಗಿರುವಂತದ್ದು. ಕೇವಲ ರಾಜ್ಯ ಅಲ್ಲ, ಕೇವಲ ನಗರವಲ್ಲ, ಬೇರೆ ರಾಜ್ಯಗಳಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆರವರ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸಲಾಗಿರುವಂತದ್ದು. ಇವತ್ತು ಬೆಳಿಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಿಯಾಂಕ್ ಖರ್ಗೆರವರೇ ಒಂದು ವಿಡಿಯೋ ಅಥವಾ ಆಡಿಯೋನ ಹಾಕಿದ್ದಾರೆ. ಅದರಲ್ಲಿ ಅಶ್ಲೀಲ ಪದಗಳಿಂದ ಕೇವಲ ಪ್ರಿಯಾಂಕ್ ಖರ್ಗೆ ಅಲ್ಲ, ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಸ್ಥರನ್ನು ಕೂಡ ಬೈಯುವಂತ ಒಂದು ಅಶ್ಲೀಲ ಪದಗಳನ್ನು ಬಳಸಿರುವಂತ ವಿಡಿಯೋ ಆಗಿರುವಂತದ್ದು. ಅದರಲ್ಲಿ ಆ ಕರೆ ಮಾಡಿದಂತ ವ್ಯಕ್ತಿಯ ನಂಬರ್ ಅನ್ನ ಮರೆಮಾಚಿ ಅಪ್ಲೋಡ್ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇದೆ, ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ, ಜಗಳ ಮಾಡುವಂತ ಸಾಧ್ಯತೆ ಇದೆ, ಅದರ ಜೊತೆಗೆ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ ಅಂತ ಅವರ ಖಾಸಗಿ ನಿವಾಸ ಸದಾಶಿವನಗರದಲ್ಲಿ ಯಾವುದಿದೆ ಆ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ಗಳಲ್ಲಿ, ಅಂದ್ರೆ CV ರಾಮನ್ ಇನ್ಸ್ಟಿಟ್ಯೂಟ್ನ ಒಂದು ಗೋಡೆ ಬಳಿ ಒಂದು ಎಂಟ್ರಿ ಎಕ್ಸಿಟ್ ಇದ್ರೆ, ಮತ್ತೊಂದು ಸದಾಶಿವನಗರ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಇರುವಂತಹ ಮತ್ತೊಂದು ಎಂಟ್ರಿ ಎಕ್ಸಿಟ್ ಇರುವಂತದ್ದು ಗೃಹ ಸಚಿವ ಪರಮೇಶ್ವರ್ ಅವರ ಮನೆಯಿಂದ ಬರುವಂತ ದಾರಿಯಲ್ಲೂ ಕೂಡ, ಅಂದ್ರೆ ಈ 4 ರಿಂದ 5 ಜಂಕ್ಷನ್ಗಳಲ್ಲಿ ಮಫ್ತಿ ಸೇರಿದಂತೆ ಲಾ ಅಂಡ್ ಆರ್ಡರ್ನಲ್ಲಿ ಇರುವಂತಹ 20ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಮೊದಲನೇ ದೃಶ್ಯ ಆಗುತ್ತೆ. ಸಾಮಾನ್ಯವಾಗಿ ಸಚಿವರ ಮನೆ ಅಂದಾಗ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ನಲ್ಲಿ ಒಂದೊಂದು ಬ್ಯಾರಿಕೇಡ್ಗಳಿರುವುದನ್ನು ನೋಡಿರ್ತೇವೆ. ಆದರೆ ಇವತ್ತು ಈ ಸದ್ಯ ಮಟ್ಟಿಗೆ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿರುವಂತದ್ದು. ಮತ್ತೊಂದು ಕಡೆ ಈ ಪ್ರಮುಖವಾಗಿ ನಿವಾಸಿಗಳನ್ನ ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿಗಳು ಕೂಡ ಈ ರಸ್ತೆಗೆ ಬರಬಾರದು ಅಂತ ಮುಂಜಾಗ್ರತಾ ಕ್ರಮವನ್ನು ಒಂದು ಕಡೆ ವಹಿಸಿರುವಂತದ್ದು. ಅದಷ್ಟು ಅಲ್ಲದೆ ಅಭಿಷೇಕ್, ಟೆಕ್ನಿಕಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಅಭಿಷೇಕ್, ಆಡಿಯೋ ಸಮಸ್ಯೆ ಇರೋದ್ರಿಂದಾಗಿ ನೋಡಿ, ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಡಿದಂತ ಮಾತು, ಈಗ ಅವರಿಗೆ ಕೆಲವು ಬೆದರಿಕೆ ಕರೆಗಳು ಬಂದಿದೆ ಅಂತ ಹೇಳಿ ಅವರು ಆ ಫೋನ್ ನಂಬರ್ನೆಲ್ಲ ತೋರಿಸಿದಾಗ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಬ್ಬರು ಸಚಿವರಿಗೆ ಈ ರೀತಿ ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ, ಗಂಭೀರವಾಗಿ ಪರಿಗಣಿಸಿದ್ದೇವೆ. ಅವರು ಏನೇ ಹೇಳಿದ್ರು ಕೂಡ ಅವರ ಅಭಿಪ್ರಾಯವನ್ನ ಅವರು ಹೇಳಿದ್ದಾರೆ. ಆದ್ರೆ ಸರ್ಕಾರ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಹೀಗಾದಾಗ ಅವ್ರಿಗೆ ಬೆದರಿಕೆ ಹಾಕೋದೆಲ್ಲ ಸರಿಯಲ್ಲ, ನಾವು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ, ಸೂಕ್ತ ರೀತಿಯಲ್ಲಿ ತನಿಖೆ ಆಗತ್ತೆ, ಅದು ಯಾರು ಏನು ಎತ್ತ ಅನ್ನೋದನ್ನ ನಾವು ತನಿಖೆ ಮಾಡಿ ಪತ್ತೆ ಹಚ್ತೀವಿ ಅಂತೇಳಿ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಒಟ್ಟಾರೆ ಈಗ RSS ಅನ್ನ ಹದ್ದುಬಸ್ತಿನಲ್ಲಿಡಬೇಕು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಏನು ಮಾತಾಗಿದೆ, ಈ ಸಂಬಂಧ ರಾಜ್ಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ, ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆ ಪಥಸಂಚಲನ ರಾಜ್ಯದ ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ಪಥಸಂಚಲನವನ್ನ ಮೊನ್ನೆ ಮಾಡಿದ್ರು. ಅದಾದ ನಂತರ RSS ಬಗ್ಗೆ ಕಡಿವಾಣ ಹಾಕಬೇಕು ಅನ್ನುವಂತ ಮಾತುಗಳೆಲ್ಲವೂ ಕೂಡ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕೆಲ ನಾಯಕರುಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಅಗೇನ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಪ್ರಿಯಾಂಕ್ ಖರ್ಗೆ ಅವರು? ಈ ಸಂಬಂಧ ಏನಾದರೂ ಪ್ರಾಥಮಿಕವಾಗಿ ಮಾಹಿತಿಯನ್ನೇನಾದರೂ ಕಲೆ ಹಾಕಿದ್ದಾರಾ ಅವರಿಗೆ ಬೆದರಿಕೆ ಬಂದ ವಿಚಾರದ ಬಗ್ಗೆ? ಅಭಿಷೇಕ್,
ಸದ್ಯದ ಮಟ್ಟಿಗೆ ರಂಜಿತ್ ಗೃಹ ಸಚಿವರನ್ನ ಮಾಧ್ಯಮ ಪ್ರತಿನಿಧಿಗಳು ಮಾತನಾಡಿಸಿದಂತ ಸಂದರ್ಭದಲ್ಲಿ ಕರೆಯ ವಿಚಾರವಾಗಿ, ಬೆದರಿಕೆ ಕರೆಯ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಜೊತೆ ಮಾತನಾಡ್ತೇನೆ, ಮಾಹಿತಿಯನ್ನು ತೆಗೆದುಕೊಳ್ತೇನೆ ಅಂತ ತಿಳಿಸಲಾಗಿರುವಂತದ್ದು. ಮತ್ತೊಂದು ಕಡೆಗೆ ಇಂಥ ಪ್ರಕರಣಗಳಲ್ಲಿ ಸ್ವತಃ ಪ್ರಿಯಾಂಕ್ ಖರ್ಗೆ ರವರೇ ಹೋಗಿ ದೂರು ಕೊಡಬೇಕು ಅನ್ನೋದಕ್ಕಿಂತ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಹಾಗೂ ಆಡಿಯೋ ತುಣುಕನ್ನ ಅವರ ಅಧಿಕೃತ ಖಾತೆಯಲ್ಲಿ ಹಾಕಿರೋದ್ರಿಂದ ಇದನ್ನ ಸುಮೋಟೋ ಕೇಸ್ ಆಗಿ ಕೂಡ ಪೊಲೀಸರು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಮೊದಲೇ ಮುಂಜಾಗ್ರತೆ ಬೇಕು ಅನ್ನೋ ಕಾರಣದಿಂದಾಗಿ ಈಗಾಗಲೇ ದೃಶ್ಯದಲ್ಲಿ ನಾವು ತೋರಿಸ್ತಿರುವಂತೆ ಪ್ರತಿಯೊಂದು ಜಂಕ್ಷನ್ ನಲ್ಲಿಯೂ ಪೊಲೀಸರ ನಿಯೋಜನೆ ಆಗಿರುವಂತದ್ದು, ಹೊಯ್ಸಳ ನಿಯೋಜನೆ ಆಗಿರುವಂತದ್ದು, ಕಳೆದ ಅನೇಕ ನಿಮಿಷಗಳಿಂದ ಚೀತಾ ಆಗಾಗ ರೌಂಡ್ ಮಾಡ್ತಾ ಇರುವಂತದ್ದು, ಕೇವಲ ಕಣ್ಣಿಗೆ ಕಾಣುವಂತ ಸ್ಥಳದಲ್ಲಿ ಮಾತ್ರ ಅಲ್ಲ, ಈ ಒಂದು ಮನೆಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟು ಪಾಯಿಂಟ್ಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಯಾರೆಲ್ಲ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅವರನ್ನ ರಸ್ತೆಗೆ ಬರೋದಕ್ಕೆ ಅವಕಾಶವನ್ನ ನೀಡದೇ ಇರುವಂತದ್ದು. ಇವಿಷ್ಟು ಮೊದಲನೇ ಹಂತ ಆಗುತ್ತೆ. ಇದಾದ ನಂತರ ಸ್ವತಃ ಪ್ರಿಯಾಂಕ್ ಖರ್ಗೆರವರೇ ಒಂದು ದೂರನ್ನ ನೀಡಬೇಕಾಗತ್ತೆ, ಅಥವಾ ಅವರು ಪೊಲೀಸ್ ಇಲಾಖೆ ಆಗಿರ್ಬೋದು, ರಾಜ್ಯ ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಕೊಟ್ಟ ನಂತರ ಸುಮೋಟೋ ಪ್ರಕರಣವನ್ನು ದಾಖಲಿಸಬಹುದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಅವರು ತೋರಿಸಿರುವಂತ ನಂಬರ್ ಅನ್ನ ಖುದ್ದು ಕಮಿಷನರ್ ಆಫ್ ಪೊಲೀಸ್ಗೆ ಕೊಡಬಹುದು, ಡಿಜಿಐಜಿಪಿಗೆ ಕೊಡಬಹುದು, ಅಥವಾ ಸ್ಥಳೀಯ ಸ್ಟೇಷನ್ಗೆ ಕೊಟ್ಟು ಈ ಒಂದು ಮಾಹಿತಿ ಅಥವಾ ಈ ಒಂದು ನಂಬರ್ನಿಂದ ನನಗೆ ಅಶ್ಲೀಲ ಪದಗಳನ್ನು ಬಳಸಿ ಬಯಲಾಗಿದೆ ಅನ್ನೊಂದು ದೂರನ್ನ ನೀಡಿದಂತ ಸಂದರ್ಭದಲ್ಲಿ ವಿಚಾರಣೆ ಖಂಡಿತವಾಗಿಯೂ ಮುಂದುವರಿಯುತ್ತೆ. ಆದ್ರೆ ಅದಕ್ಕೂ ಮೊದಲು ಈ ಒಂದು ರಸ್ತೆಗೆ ಯಾವ ಆರ್ಎಸ್ಎಸ್ ಕಾರ್ಯಕರ್ತರು ಬರಬಾರದು, ಬಿಜೆಪಿ ಕಾರ್ಯಕರ್ತರು ಬರಬಾರದು, ಹಿಂದೂ ಪರ ಕಾರ್ಯಕರ್ತರು ಬಂದು ಮನೆಯ ಮುಂದೆ ಗೇರಾವ್ ಹಾಕುವಂತ ಅಥವಾ ಇಲ್ಲಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿರೋದ್ರಿಂದ ಈ ಸದ್ಯ ಮಟ್ಟಿಗೆ ಪೊಲೀಸರು ತೆಗೆದುಕೊಂಡಿರುವಂತ ಕ್ರಮವನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಈಗಾಗಲೇ ನಾನು ಹೇಳಿದಂತೆ ಪ್ರತಿ 2 ರಿಂದ 3 ನಿಮಿಷಕ್ಕೊಮ್ಮೆ ಚೀತಾ ಬರ್ತಿದೆ ಅಂದ್ರೆ ಈಗ ಈ ಒಂದು ರಸ್ತೆಯ ಕೊನೆಯಲ್ಲಿ ಮತ್ತೊಮ್ಮೆ ಬಂದಿರುವಂತದ್ದು. ಪೊಲೀಸರು ಕೂಡ ಇಲ್ಲಿ ಮುಂಜಾಗ್ರತೆಯನ್ನು ವಹಿಸಿರುವಂತದ್ದು. ಸಾಮಾನ್ಯವಾಗಿ ಇಲ್ಲಿ ಸಿಸಿಟಿವಿ ಕಾರ್ಯ ಪ್ರವೃತ್ತವಾಗಿರುತ್ತೆ. ಇವತ್ತು ಹೆಚ್ಚಿನ ಒಂದು ಜಾಗ್ರತೆಯನ್ನ ಸಿಸಿಟಿವಿಯಲ್ಲೂ ಕೂಡ ವಹಿಸಿರುವಂತದ್ದು. ಇದರಿಂದ ಕೇವಲ 2 ರಿಂದ 3 ರಸ್ತೆಗಳ ಎಡಭಾಗಕ್ಕೆ ಗೃಹ ಸಚಿವರ ಮನೆ ಇದ್ರೂ ಕೂಡ ಎಲ್ಲಿಯೂ ಸಮಸ್ಯೆ ಆಗಬಾರದು, ಯಾವ ಸಚಿವರಿಗೂ ಸಮಸ್ಯೆ ಆಗಬಾರದು. ಅದರಲ್ಲೂ ಕೂಡ ಇಲ್ಲಿರುವಂತಹ ಸಾರ್ವಜನಿಕರಿಗೆ, ನಿವಾಸಿಗಳಿಗೆ ಕಿರಿಕಿರಿ ಆಗದಂತ ರೀತಿಯಲ್ಲಿ ಪೊಲೀಸರು ಭದ್ರತೆಯನ್ನು ಕೊಟ್ಟಿರೋದು ನಾವೀಗ ನೋಡ್ತಾ ಇರುವಂತದ್ದು. ಖಂಡಿತವಾಗಿಯೂ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ರಾಷ್ಟ್ರದಲ್ಲಿ ಸಂಚಲನವನ್ನ ಉಂಟು ಮಾಡಿರುವಂತದ್ದು. ಯಾಕೆಂದ್ರೆ 100 ವರ್ಷಗಳ ಇತಿಹಾಸ ಇರುವಂತ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಇನ್ನೊಂದಿಷ್ಟು ಶಾಸಕರು ತಾಲಿಬಾನ್ಗೆ ಹೋಲಿಸಿದ್ರು. ಇವಿಷ್ಟನ್ನ ನೋಡಿದಾಗ ಖಂಡಿತವಾಗಿಯೂ ಕಾಂಗ್ರೆಸ್ ಹಾಗೂ ಬಿಜೆಪಿಯ ತತ್ವಗಳ ವಿಚಾರವಾಗಿ ನಡೀತಾ ಇರುವಂತ, ಹಿಂದುತ್ವದ ವಿಚಾರವಾಗಿ ನಡೀತಾ ಇರುವಂತ ನೇರವಾದ ಹೊಡೆದಾಟ ಇದು ಮುಂದೊಂದು ದಿನ ಆಗಬಹುದು ಅನ್ನೋದು ನಿರೀಕ್ಷೆ ಇರೋದ್ರಿಂದ, ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಅದರಲ್ಲೂ ಕೂಡ ಶಾಖೆಗಳನ್ನ ನಡೆಸೋದ್ರ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರಿ ಗ್ರೌಂಡ್ಗಳಲ್ಲಿ, ಕಾಲೇಜಿನ ಗ್ರೌಂಡ್ಗಳಲ್ಲಿ ನಡೆಸಬಾರದು ಅಂತ ಮನವಿ ಮಾಡೋದ್ರಿಂದ ಇದು ಯಾವ